ಟೈಮ್ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭುದೇವ್. ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಬಾಲಕರ ಮತ್ತು ಬಾಲಕಿಯರ ವಸತಿ ನಿಲಯಕ್ಕೆ ಕೊರಟಗೆರೆ ತಾಲೂಕು ಉಸ್ತುವಾರಿ ಅಧಿಕಾರಿಯಾದಂಥ ಶೋಭಾ ಅವರು ಭೇಟಿ ಕೊಟ್ಟು ಅಲ್ಲಿನ ಅವ್ಯವಸ್ಥೆಯನ್ನ ಕಂಡು ಸರಿಪಡಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೊರಟಗೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಏಕಲವ್ಯ ವಸತಿ ಶಾಲೆ, ಕೊರಟಗೆರೆ ಮೆಟ್ರಿಕ್ ಪೂರ್ವ ಬಾಲಕರ ಮತ್ತು ಬಾಲಕಿಯರ ಹಾಸ್ಟೆಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಹಾಜರಾತಿ ಪುಸ್ತಕ, ಆಹಾರ ವಿತರಣೆ, ಮೂಲಭೂತ ವ್ಯವಸ್ಥೆಯನ್ನು ಪರಿಶೀಲಿಸಿ ಕಡ್ಡಾಯವಾಗಿ ಎಲ್ಲಾ ವಸತಿ ಶಾಲೆಗಳಲ್ಲೂ ದೂರು ಪೆಟ್ಟಿಗೆ, ಆಹಾರದಲ್ಲಿ ಗುಣಮಟ್ಟ ಕಾಪಾಡಿ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಎಚ್ಚರ ವಹಿಸುವಂತೆ ಕೊರಟಗೆರೆ ತಾಲೂಕು ಉಸ್ತುವಾರಿ ಅಧಿಕಾರಿ ಶೋಭಾ ಅವರು ಹೇಳಿದರು. ಇನ್ನು ಕೊರಟಗೆರೆ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಸರ್ಕಾರ ಗ್ರಂಥಾಲಯದ ಸೌಲಭ್ಯದ ವ್ಯವಸ್ಥೆ ಕಲ್ಪಿಸಿದೆ. ವಿದ್ಯಾರ್ಥಿಗಳು ಅತಿಯಾದ ಮೊಬೈಲ್ ಬಳಕೆ ತ್ಯಜಿಸಿ ಆಧುನಿಕ ತಂತ್ರಜ್ಞಾನ ಸದ್ಬಳಕೆ ಮಾಡಿಕೊಂಡು ಭವಿಷ್ಯದ ಗುರಿ ತಲುಪಿ ದೇಶದಲ್ಲಿ ಉತ್ತಮ ಪ್ರಜೆಗಳಾಗಿ ಪರಿವರ್ತನೆ ಆಗಬೇಕು ಅಂತ ಈ ವೇಳೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಇನ್ನು ತಾಲೂಕು ಉಸ್ತುವಾರಿ ಅಧಿಕಾರಿ ಶೋಭಾ ವಸತಿ ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳ ಹಾಜರಾತಿ ಪುಸ್ತಕ, ಆಹಾರ ವಿತರಣೆಯ ಪಟ್ಟಿ, ಶೌಚಾಲಯ, ಕೊಠಡಿಗಳು, ಶುದ್ಧ ನೀರಿನ ಘಟಕವನ್ನು ಪರಿಶೀಲಿಸಿ ವಿದ್ಯಾರ್ಥಿಗಳಿಗೆ ತಯಾರಿಸಿದ ಮಧ್ಯಾಹ್ನದ ಬಿಸಿಯೂಟ ಸವಿದು ಇದೇ ರೀತಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಅನಂತರಾಜು, ಕಂದಾಯ ಇಲಾಖೆ ಬಸವರಾಜು, ಪವನ್, ಸಮಾಜ ಕಲ್ಯಾಣ ಇಲಾಖೆ ಶ್ರುತಿ ಸೇರಿದಂತೆ ಇತರರು ಇದ್ದರು. ಏನಾದರೂ ಸ್ಕೂಲಲ್ಲಿ ಶಾರ್ಟೇಜ್ ಅನ್ನೋದು ಅಥವಾ ಬೇಕು ಅನ್ನೋದು ಇದೆಯಾ? ಎಷ್ಟೊತ್ತು ಊಟ ತಿಂತೀರಾ? 8 ಗಂಟೆಗೆ ತಿಂದ್ಬಿಡ್ತೀರಾ. ಮಲ್ಗೋದು ಎಷ್ಟೊತ್ತಿಗೆ? 10:30 ಮಲ್ಕೊಬಿಡ್ತೀರಾ. 10:30 ಮೇಲೆ ಏನು ಬಿಲ್ಕುಲ್ ಓದಲ್ಲ. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೊಳ್ತೀರಾ? ಏನ್ ಮಾಡ್ತೀರಾ? ಎದ್ದ ತಕ್ಷಣ ಸ್ಟಡಿ ಮಾಡ್ಬಿಡ್ತೀರಾ? ಯೋಗ ಎಲ್ಲ ಮಾಡ್ತಾರೆ. 5 to 6 ಮೇಡಮ್ ಒಂದು ಸಬ್ಜೆಕ್ಟ್ ಓದ್ತಾರೆ ವಿಷಯನ. 6 to 6 ತನಕ ಯೋಗ ಮಾಡ್ತಾರೆ. ಯಾಕಂದ್ರೆ ಹೊರಗಡೆ ಅವಾಗ ಬರೋಕ್ಕಾಗಲ್ಲ, ಥಂಡಿ ಇರುತ್ತೆ ಅಂತ. ಹಾಗಾಗಿ ಎಲ್ಲ ಯೋಗ ಮಾಡ್ತೀರೋ ಇಲ್ವೋ? ಧ್ಯಾನ ಮಾಡ್ತೀರೋ ಇಲ್ವೋ? ಎಲ್ಲ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು. ಚೆನ್ನಾಗಿ ಯುವಕರು ಟೈಅಪ್ ಆಗಿ ಈ ಸಿಸ್ಟಮ್ಸ್ನ 9 ಸಿಸ್ಟಮ್ಸ್ ಕೊಂಡಿದ್ದೀನಿ. ಬೇಸಿಕ್ ಮಾತ್ರ ಇರುತ್ತೆ. ವರ್ಕಿಂಗ್ ಕಂಡೀಷನ್ ಸನೆ ಯೂಸ್ ಮಾಡ್ತಾರ ಮಕ್ಕಳು? ಎತ್ಕೊಳಕ್ಕೆ ಬೇಸಿಕ್ಸ್ ಎಲ್ಲ ಹೇಳ್ಕೊಡ್ತೀರಾ? ಬೇಸಿಕ್ ಮಾಡ್ತಾರೆ. ಅವ್ರಿಗೆ ಟೈಮ್ ಟೇಬಲ್ ಆಗುತ್ತೆ. ಎಲ್ಲ ಯೂಸ್ ಮಾಡ್ತಾರಾ? ಇಲಾಖೆ ಹಾಸ್ಟೆಲ್ಗೆ ಭೇಟಿ ಮಾಡಿದ್ವಿ. ಅಲ್ಲಿ ನಿರ್ಮಿತಿ ಕೇಂದ್ರದಿಂದ ಕಂಪ್ಯೂಟರ್ ಲ್ಯಾಬ್ ಆಗಿದೆ, ಬಟ್ ಅದನ್ನು ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಆ ಥರದ್ದು ಏನಾದರೂ ಇದ್ದರೆ ಸರ್ಕಾರದ ಗಮನಕ್ಕೆ ತಂದು ಕೋಆರ್ಡಿನೇಷನ್ ಮಾಡಿ ಅದನ್ನು ಮಾಡಿಸೋವಂಥ ಕೆಲಸನ ಮಾಡ್ತೀವಿ. ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೂ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಮತ್ತು ಇದು ಇವತ್ತೊಂದು ದಿನಕ್ಕೆ ಎಂಡ್ ಆಗೋದಿಲ್ಲ. ಇವತ್ತು ಆ್ಯಕ್ಚುಲಿ ಎಲ್ಲ ಒಂದು ಸರಿ ಕನ್ಸಾಲ್ಟೇಟೆಡ್ ಆಗಿ ವಿಸಿಟ್ ಮಾಡಿ ಏನೇನು ಕೊರತೆ ಇರ್ಬೋದು ಅಥವಾ ಹೇಗಿದೆ ಅವ್ರಿಗೆ ಗೈಡ್ ಮಾಡೋದಿರ್ಬೋದು, ಇದನ್ನು ಹೇಳಿದ್ದೀನಿ. ಮತ್ತು ಇದು ನೆಕ್ಸ್ಟ್ ಕಂಟಿನ್ಯೂಸ್ ಇರುತ್ತೆ, ಸರ್ಪ್ರೈಸ್ ವಿಸಿಟ್ ಮಾಡೋದು. ಯಾಕೆಂದರೆ ನಾನೀಗ ಹೇಳಿ ಬರೋದ್ರಿಂದ ಅದು ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಯಾವಾಗ ನಾನು ತಾಲೂಕಿಗೆ ಬರ್ತೀನಿ, ಎಲ್ಲೆಲ್ಲಿ ನನಗೆ ಹಾಸ್ಟೆಲ್ಸ್ ಅಥವಾ ಸ್ಕೂಲ್ಸು, ಅಂಗನವಾಡಿ ಮುಂದೆ ಇದೆಲ್ಲ ಮತ್ತು ಮುಂಚೆ ಪೌಡರ್ ಇರಲಿಲ್ಲ, ಪೌಡರ್ ಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗಾದರೂ ಸಪ್ರೇಟ್ ಇದೆ. ಇದು ಸ್ಕೂಲ್ ಅಟೆಂಡ್ ಆಗ್ತಾರೆ. ಮಕ್ಕಳು ಮಂತಲ್ಲಿ ಎಷ್ಟು ದಿನ ಹೋಗಿದ್ದಾರೆ, ಯಾವ ಸ್ಕೂಲ್ಗೆ ಹೋಗ್ತಾರೆ, ಹೋಗಿಲ್ಲ ಅಂದರೆ ಇದು ಹೆಲ್ತ್ ಚೆಕಪ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಏನಿಲ್ಲ, ಮೇಜರ್ ಇಶ್ಯೂಸ್ ಏನಿಲ್ಲ. ಅಂಡರ್ ವೆಯ್ಟ್, ಅನಿಮಿಕ್ಕು ಆ ಥರ ಇದ್ದರೆ ಏನು ಕೊಡ್ತೀರಾ? ಬೇಕಾದ್ರೆ ಹಾಕ್ತೀನಿ. ಮೊಟ್ಟೆ ಎಷ್ಟಿದೆ ನೋಡೋಣ. ಫ್ರೆಂಡ್ಸ್ ಚೆನ್ನಾಗಿ ಸಿಗ್ತಾರೆ. 72 ಗುಡ್.
ನಿಮಗೆಲ್ಲ ಅಷ್ಟೇನಾ? ಟೈಮ್ ಊಟ ಕೊಡ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಎಲ್ಲ ಬಂದಿದೆ ಬಂದಿದ್ದಾವೆ ಫಿಟ್ಟಿಂಗ್ ಇದೆ ಅಷ್ಟೇ. ಹೌದಲ್ಲ? ಸರಿ ಆಮೇಲೆ ಬಟ್ ಆ ಟೈಮ್ ಯೂಸ್ ಮಾಡ್ಕೋಬೇಕು. ಇವಾಗ ನಿಮ್ಮ ಅಮ್ಮ ಅಪ್ಪ ಎಲ್ಲ ಅಷ್ಟೊಂದು ಕಷ್ಟಪಟ್ಟು ಕಳಿಸಿ ಎಲ್ಲ ಮಾಡಿ ನಿಮಗೆ ಟೈಮ್ ಸಿಗುತ್ತೆ ಅಂದ್ರೆ ಆ ಟೈಮ್ ಯುಟಿಲೈಸ್ ಮಾಡಬೇಕು. ಸೊ ಸರ್ಪ್ರೈಸ್ ವಿಸಿಟನ್ನು ಮಾಡಿ ಏನಾದರೂ ಕೊರತೆ ಕಂಡು ಬಂದರಲ್ಲಿ ಅದಕ್ಕೆ ಡೈರೆಕ್ಷನ್ ಕೊಟ್ಟು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆ ಕೋಆರ್ಡಿನೇಷನ್ ಮಾಡಿ ಅಂದರೆ ಹಾಸ್ಟೆಲಲ್ಲಿ ಮಕ್ಕಳು ಇವಾಗ ನಮ್ಮನ್ನು ನಂಬ್ಕೊಂಡು ಬಂದಿರ್ತಾರೆ, ಅವರಿಗೆ ಒಂದು ಉತ್ತಮ ಸೌಲಭ್ಯವನ್ನು ಕೊಡೋದು, ಆದಷ್ಟು ನಮ್ಮ ಕೈಲಾದಷ್ಟು ಉತ್ತಮ ಸೌಲಭ್ಯವನ್ನು ಕೊಡೋದು ಗೌರ್ಮೆಂಟ್ದಾಗಲಿ ಅಲ್ಲಿ ಅಧಿಕಾರಿಗಳದ್ದಾಗಲಿ ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಲೈಬ್ರರಿ ಬುಕ್ಸ್ ಇಶ್ಯೂ ಮಾಡಿದ್ದಾರೆ, ಬಟ್ ಕೆಲವೊಂದು ಕಡೆ ಲೈಬ್ರರಿ ರೂಮ್ ಸಪ್ರೇಟ್ ಆಗಿದೆ. ಸೊ ನಾನು ಸುಮಾರು ಕಡೆ ನಾನು ಪರ್ಸ್ನಲಾಗಿ ಮಕ್ಕಳನ್ನ ಕೇಳಿದ್ದೀನಿ, ಮಕ್ಕಳು ಅದು ಇಂಟ್ರೆಸ್ಟ್ ಬರಬೇಕು, ಮತ್ತು ಯಾರು ವಾರ್ಡನ್ಸ್ ಇದ್ದಾರೆ ಬೆಟರ್ ಅವ್ರಿಗೆ ಮಕ್ಕಳಿಗೆ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರೋ ಥರ ಮಾಡಿ. ಇಶ್ಯೂ ಬುಕ್ ಎಲ್ಲ ನೋಡಿದೆ, ಕೆಲವರೆಲ್ಲ ಮಕ್ಕಳು ಓನ್ ಇಂಟ್ರೆಸ್ಟಿಂದ ತೊಗೊಂಡು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಅಂದರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬುಕ್ಸು ಇದೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗುವಂಥದ್ದು ಇದೆ. ಸೊ ಅದನ್ನು ಇನ್ನೊಂದು ಸ್ವಲ್ಪ ಸದುಪಯೋಗ ಮಾಡ್ಕೊಳ್ಳೋಕ್ಕೆ ಈಗ ನಾನು ಹೋದಾಗ ಹೇಳ್ತೀನಿ, ಮತ್ತು ವಾರ್ಡನ್ಸು ಅದನ್ನು ಮಕ್ಕಳಿಗೆ ಹೇಳೋ ಥರ ಒಂದು ಡೈರೆಕ್ಷನ್ ಕೊಡೋಣ. ಶೋಭಾ ಅಂತ ಹೇಳಿ ತಾಲೂಕಾ ನೋಡಲ್ ಆಫೀಸರು, ಎಲ್ಲ ತಾಲೂಕಿಗೂ ಒಬ್ಬೊಬ್ಬರು ಇನ್ಚಾರ್ಜ್ ಆಫೀಸರ್ ಅಂತ ಹೇಳಿ ಹಾಕಿದ್ದಾರೆ. ಸೊ ನಾನು ಕೊರಟಗೆರೆ ತಾಲೂಕನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈಗಾಗಲೇ 2-3 ಸರಿ ನಾನು ಎಲ್ಲ ತಾಲೂಕು ಆಫೀಸರ್ಗಳಿಗೆ ಮೀಟಿಂಗನ್ನು ಮಾಡಿದ್ವಿ. ಇವಾಗ ನಮಗೆ ಪರ್ಟಿಕ್ಯುಲರ್ ಆಗಿ ನಮ್ಮ ಚೀಫ್ ಸೆಕ್ರೆಟರಿ ಅವರು ನಮಗೆ ಇನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಹಾಸ್ಟೆಲ್ಗಳಲ್ಲಿ ಎಲ್ಲ ಸೌಲಭ್ಯ ಇದೆಯಾ ಇಲ್ವಾ, ಅಥವಾ ಏನಾದರೂ ಕೊರತೆ ಇದೆಯಾ, ಇದ್ರ ಬಗ್ಗೆ ಪರ್ಸ್ನಲ್ ಆಗಿ ಎಲ್ಲರೂ ವಿಸಿಟ್ ಮಾಡಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ವಸತಿ ಶಾಲೆ ಇರ್ಬೋದು, ಹಾಸ್ಟೆಲ್ಗಳಿರ್ಬೋದು, ಎಲ್ಲ ರೀತಿಯ ವಸತಿ ಶಾಲೆ ಹಾಸ್ಟೆಲ್ಗಳು. ಸೊ ನಾನು ಹಿಂದೆ ಒಂದು ಸರಿ ಕೊಳಲ್ದ ಹತ್ರ ಇರುವಂಥ ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ದೆ. ಇವತ್ತು ಕೊರಟಗೆರೆ ಟೌನಲ್ಲಿರೋದು ಮತ್ತು ಸುತ್ತಮುತ್ತ ಇರುವಂಥ ಹಾಸ್ಟೆಲ್ಗಳು ಮತ್ತು ವಸತಿ ಶಾಲೆಯನ್ನು ವಿಸಿಟ್ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ಸುಮಾರು ನಾನು ಹಾಸ್ಟೆಲ್ಗಳನ್ನು ಬೆಳಗಿಂದ ವಿಸಿಟ್ ಮಾಡಿದ್ದೀನಿ. ಕೆಲವೊಂದು ಕೊರತೆಗಳಿದೆ, ಕೆಲವೊಂದು ಸ್ವಚ್ಛತೆ ಇರ್ಬೋದು, ಅದು ಲೋಕಲ್ ಇವಾಗ ನೀರಿನ ಪ್ರಾಬ್ಲಮ್ ಇರ್ಬೋದು, ಸ್ವಚ್ಛತೆ ಸರಿಯಾಗಿ ಮೇಂಟೈನ್ ಮಾಡದೇ ಇರೋದಿರ್ಬೋದು, ಅಥವಾ ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಗೌರ್ಮೆಂಟಿಂದ ಏನು ಸ್ಯಾಂಕ್ಷನ್ ಆಗಬೇಕು ಅದು ಸ್ಯಾಂಕ್ಷನ್ ಆಗೋದಕ್ಕೆ ಬಾಕಿ ಇರೋದು, ಇದನ್ನೆಲ್ಲ ನಾನು ಲಿಸ್ಟ್ ಮಾಡಿ ಸರ್ಕಾರಕ್ಕೆ ವರದಿ ಮಾಡ್ತೀವಿ. ಮತ್ತು ಯಾವುದಾದ್ರೂ ಇವಾಗ ನಾವು ಫಸ್ಟ್ ಹೋಗಿದ್ವಲ್ಲ ಎಷ್ಟು ತೆಗಿತಾ ಇದ್ದಾರೆ ಲಾಸ್ಟ್ ಟೈಮಲ್ಲಿ? 100% ಕಳೆದ ಬಾರಿ ನಮ್ಮ ತಾಲೂಕಿಗೆ ಇದೊಂದು CC ಕ್ಯಾಮ್ರಾ ಓಕೆ. ಎಷ್ಟು ಮಕ್ಕಳಿದ್ದಾರೆ SLC? ಈ ಪ್ರೆಸೆಂಟ್ 42, ಕಳೆದ ಬಾರಿ 47, ಅಂದರೆ ಮ್ಯಾಕ್ಸಿಮಮ್ 15. ಎಲ್ಲ ಏನೇನು ಆಗಬೇಕು ಅಂದ್ಕೊಂಡಿದ್ರೆ ಎಲ್ಲೆಲ್ಲಿಂದ ಬಂದಿದ್ದೀರಾ? ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ? ಹಾಸ್ಟೆಲಲ್ಲಿ ಎಲ್ಲ ಫೆಸಿಲಿಟಿ ನಿಮಗೆ ಏನು ಬೇಕು ಇದೆಯಾ? ಏನಾದರೂ ಎಕ್ಸ್ಟ್ರಾ ಬೇಕು ಇನ್ನು ನಮಗೆ ಸ್ಟಡಿಗೆ ಅನುಕೂಲ ಆಗಂಗೆ ಆ ಥರದ್ದು ಏನಾದರೂ ಇದೆಯಾ? ಏನಿಲ್ಲ, ಎಲ್ಲ ಇದೆ. ಎಲ್ಲ ಚೆನ್ನಾಗಿ ಓದ್ತಾ ಇದ್ದೀರಾ? ಎಲ್ಲ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಹೇಳಿ ಮಿಡ್-ಟರ್ಮಲ್ಲಿ? ಏನೇನು ಆಗಬೇಕು ಅಂದ್ಕೊಂಡಿದ್ದೀರಾ? ಡಾಕ್ಟರ್ ಎಷ್ಟು ಮಾರ್ಕ್ಸ್ ತೆಗೆದಿದೆಯಾ? ಗುಡ್.